ನಮಸ್ಕಾರ, ನಾನು ನಿಮ್ಮ ಬಸವಲಿಂಗಪ್ಪ ಮಾತಾಡ್ತಿರೋದು. ನನ್ನ ಎಲ್ಲ ರೈತ ಬಾಂಧವರಿಗೂ ಕೂಡ ನಮಸ್ಕಾರ. ವೆಸ್ಟೀಜಲ್ಲಿರುವಂಥ ಲೀಡರ್ಸ್ಗೆ ಗುಡ್ ಮಾರ್ನಿಂಗ್ ವೆಸ್ಟೀಜ್. ಇವತ್ತು ವಿಡಿಯೋ ಮಾಡೋದಕ್ಕೋಸ್ಕರ ತುಂಬಾ ಖುಷಿ ಆಗುತ್ತೆ. ಯಾಕಂತ ಹೇಳಿದರೆ, ಇಷ್ಟು ದಿನ ನಾವು ನಮಗೆ ಗೊತ್ತಿರುವಂಥ ಕಸ್ಟಮರ್ ರೈತರ ಕಡೆ ನಾವು ಹೊಲದಲ್ಲಿ ಮಾಡ್ತಾಯಿದ್ದೀವಿ. ಇವತ್ತು ಸ್ವತಃ ನಾನು ಮಾಡಿರುವಂಥ ಒಂದು ಹೊಲದಲ್ಲಿ ನಾನು ಬೆಳೀತಿರುವಂಥ ಒಂದು ಹೊಲದಲ್ಲಿ ಎಕ್ಸಲೆಂಟಾಗಿ ರಿಸಲ್ಟ್ ಬಂದಿದೆ. ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಲ್ಲಿ ಭತ್ತದ ಹೊಲಕ್ಕೆ ಎಕ್ಸಲೆಂಟಾಗಿ ರಿಸಲ್ಟನ್ನು ತೆಗೆದಿದ್ದೀವಿ. ಅದ್ರದ್ದು ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ ನಮ್ಮ ಹೊಲದ್ದು. ಏನಪ್ಪ ಅಂತ ಹೇಳಿದರೆ, ನಾವು ವೆಸ್ಟೀಜಿಂದ ಪ್ರಾಡಕ್ಟನ್ನು ಬಳಸೋದ್ರಿಂದ ಯಾವ ಥರ ರಿಸಲ್ಟ್ ಬಂದಿದೆ, ಬಿಟ್ಟಿರೋದ್ರಿಂದ ಬಳಸದೇ ಇರೋದ್ರ ಹೊಲ ಯಾವ ಥರ ಇದೆ, ಬಳಸಿರೋ ಹೊಲ ಯಾವ ಥರ ಇದೆ ಅನ್ನೋದು ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ ರೈತರಿಗೆ. ಇದು ವೆಸ್ಟೀಜ್ ಪ್ರಾಡಕ್ಟ್ ಸೇಮ್ ಒಂದೇ ದಿನವೇ ನಾಟಿ ಆಗಿರೋದು, ಒಂದೇ ದಿನವೇ ಹಚ್ಚಿರೋದು ಹೊಲನ. ಇದು ಇವತ್ತಿಗೆ ಬರೋಬ್ಬರಿ 41 ದಿನ ಬೆಳೆ ಇದೆ. ಸೇಮ್ ಎರಡು ಕೂಡ ಇದಕ್ಕೆ ಸೇಮ್ 2 ಗೊಬ್ಬರ ಆಗಿದೆ, 1 ಟೈಮ್ ಸ್ಪ್ರೇ ಆಗಿದೆ. ಇದು ಕೂಡ 2 ಗೊಬ್ಬರ ಆಗಿದೆ, 1 ಟೈಮ್ ಸ್ಪ್ರೇ ಆಗಿದೆ. ಹೊರಗಡೆ ಗೊಬ್ಬರನ ಹಾಕಿ ಬೆಳೆಸಿರುವಂಥ ಹೊಲ, ಬೆಳೆ ಬೇರು ನೋಡಿ, ಆಮೇಲೆ ಬಡ್ಡೆ ನೋಡಿ. ಇವತ್ತು ನನ್ನ ಹೊಲಕ್ಕೆ 2 ಟೈಮ್ ಅಗ್ರಿ ಯೂಮಿಕ್ ಗ್ರಾನ್ಯೂಲ್ಸ್ ಗೊಬ್ಬರನ ಹಾಕಿದ್ದೀನಿ. ಅದ್ರ ಜೊತೆಗೆ 1 ಟೈಮ್ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಬೇರು ನೋಡ್ಬೋದು. ಯಾಕಿದು ನಾವು ರೈತರಿಗೆ ಬಳಸ್ರಿ ಅಂತ ಹೇಳ್ತೀವಿ ಅಂದರೆ, ಭೂಮಿನ ಮಿದು ಮಾಡುತ್ತೆ. ಇವತ್ತು ರೈತನ ಮಿತ್ರರು ಎರೆಹುಳು ಅಂತ ಹೇಳ್ತೀವಿ. ಎರೆಹುಳು ಸಂಖ್ಯೆ ಜಾಸ್ತಿ ಆಗ್ಬೇಕಂದ್ರೆ ನಾವು ಆರ್ಗಾನಿಕ್ನ ಬಳಸಬೇಕು. ಕೊಟ್ಟಿಗೆ ಗೊಬ್ಬರ, ತಿಪ್ಪೆ ಗೊಬ್ಬರ ಇಂಥದ್ದು ಬಳಸಬೇಕು. ಇವತ್ತಿನ ಮಟ್ಟಿಗೆ ಏನಾಗ್ತಿದೆ, ಹೊರಗಡೆ ರಾಸಾಯನಿಕ ಗೊಬ್ಬರಗಳನ್ನು ಬಳಸ್ತಾ ಇದ್ದೀವಿ. ಹಂಗಾಗಿ ಮಣ್ಣಿನಲ್ಲಿರುವಂಥ ಫಲವತ್ತತೆ ಕಡಿಮೆ ಆಗ್ತಾಯಿದೆ. ಅದಕ್ಕೋಸ್ಕರ ಇವತ್ತು ನಾನು ಯೂಮಿಕ್ ಗ್ರಾನ್ಯೂಲ್ಸನ್ನು ಬಳಸಿರೋದಕ್ಕೋಸ್ಕರ ಭೂಮಿ ಎಷ್ಟು ಮಿದುವಾಗುತ್ತೋ ಅಷ್ಟು ಬೇರು ಹಾಳಾಗೋಗುತ್ತೆ, ಎಷ್ಟು ಬೇರು ಹಾಳಾಗೋಗುತ್ತೋ ಗಿಡ ಅಷ್ಟು ಶೈನಿಂಗ್ ಬರುತ್ತೆ, ಚೆನ್ನಾಗಿ ಇಳುವರಿ ಬರುತ್ತೆ. ಇವತ್ತು ನೋಡ್ಬೋದು, ನಮ್ಮ ಯೂಮಿಕ್ ಗ್ರಾನ್ಯೂಲ್ಸ್ ಲಿಕ್ವಿಡ್ ಗೊಬ್ಬರನ ಹಾಕಿರೋದ್ರಿಂದ ಬೆಳೆ ಬೇರು ಹೊರಗಡೆ ನೋಡಿ. ರೈತರಿಗೆ ಹೇಳೋದಿಷ್ಟೇ, ನೀವು ಮುಂದಿನ ದಿನಮಾನದಲ್ಲಿ ಭೂಮಿ ಉಳಿಬೇಕಂದ್ರೆ, ನಿಮ್ಮ ಮೊಮ್ಮಕ್ಕಳಿಗೆ ನೀವು ಭೂಮಿನ ಉಳಿಸ್ಕೊಡ್ಬೇಕಂದ್ರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಗಳನ್ನು ಬಳಸಿ, ವೆಸ್ಟೀಜಲ್ಲಿರುವಂಥ ಸಾವಯವ ಪ್ರಾಡಕ್ಟ್ಗಳನ್ನು ಬಳಸಿ. ಅದ್ರ ಜೊತೆಗೆ ನಮ್ಮ ಹಾಕಿರುವಂಥ ಹೊಲ, ಹಾಕದೇ ಇರುವಂಥ ಹೊಲ ಇಲ್ಲೇ ಬಗಲಿದೆ, ಬೆಳೆನೇ ಆಗಿಲ್ಲ, ಬೆಳವಣಿಗೆನೇ ಆಗಿಲ್ಲ, ಬೆಳೆ ಕುಂಬರು ಬಿದ್ದಿದೆ. ಅದು ಕೂಡ ನಾನು ತೋರಿಸ್ತೀನಿ. ಪ್ರತಿಯೊಬ್ಬರು ಕೂಡ ನಮ್ಮಲ್ಲಿ ಎಲ್ಲ ಬೆಳೆಗೂ ಕೂಡ ಗೊಬ್ಬರ, ಎಣ್ಣೆ ಪ್ರತಿಯೊಂದು ಕೂಡ ಸಿಗುತ್ತೆ. ಈ ವಿಡಿಯೋನ ಯಾರೆಲ್ಲ ಸ್ಟೇಟಸ್ ಇಟ್ಟಿದ್ದಾರೋ ಅವ್ರು ಫೋನ್ ಮಾಡ್ಕೊಂಡು ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ತಿಳ್ಕೊಂಡು ನೀವು ಕೂಡ ಬಳಸಿ, ಕಡಿಮೆ ಖರ್ಚಲ್ಲಿ ಹೆಚ್ಚು ಇಳುವರಿನ ತೆಗೆದುಕೊಳ್ಳಿ. ನಮ್ಮ ವೆಸ್ಟೀಜ್ ಒಳಗಡೆ ನಾನು ಬಳಸಿರುವಂಥ ಕೆಲವೊಂದು ಪ್ರಾಡಕ್ಟ್ಗಳಿವು. 2 ಟೈಮ್ ಗೊಬ್ಬರ ಹಾಕಿದ್ದೀನಿ, ಅದ್ರ ಜೊತೆಗೆ 1 ಟೈಮ್ ಸ್ಪ್ರೇ ಮಾಡಿದ್ದೀನಿ. ಅಗ್ರಿ ಯೂಮಿಕ್ ಲಿಕ್ವಿಡನ್ನ, ಅಗ್ರಿ 82ನ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಬಂದಿದೆ. ಇದನ್ನು ಬಳಸದೇ ಇರುವಂಥ ಹೊಲ ಯಾವ ಥರ ಇದೆ ಅನ್ನೋದು ನಾನು ತೋರಿಸ್ತೀನಿ, ಅದನ್ನು ಕೂಡ ನೋಡಿ. ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ವೆಲ್ತ್.